ಹಾಸನ ಜಿಲ್ಲೆಯಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಅದು ಹೇಳಿ ಕೇಳಿ ಸಕಲೇಶಪುರದ ಆಜಾದ್ ನಗರ ಪ್ರತಿ ದೊಡ್ಡ ಮಳೆಯಲ್ಲಿ ಯಾವಾಗ ದೊಡ್ಡ ಮಳೆ ಬರುತ್ತೋ ಆಜಾದ್ ನಗರ ಮುಳುಗಡೆಯಾಗುತ್ತೆ ತಗ್ಗು ಪ್ರದೇಶದಲ್ಲಿರುವ ಕಾರಣಕ್ಕಾಗಿ. ಈ ಮಳೆಗೂ ಕೂಡ ಆಜಾದ್ ನಗರದ ಅರ್ಧದಷ್ಟು ಏರಿಯಾ ಜಲಾವೃತವಾಗಿದೆ. ಆಜಾದ್ ನಗರದ ಸುತ್ತಮುತ್ತ ವಾಹನಗಳು ನೀರಿನಲ್ಲಿ ತೇಲಿ ಹೋಗ್ತಾ ಇದ್ದಾವೆ. 50ಕ್ಕೂ ಹೆಚ್ಚು ಕುಟುಂಬಗಳನ್ನು ಈಗ ಆಜಾದ್ ನಗರದಿಂದ ಸ್ಥಳಾಂತರ ಮಾಡಲಾಗಿದೆ. ಇದು ಅಲ್ಲಿರುವಂತಹ ಪ್ರದೇಶ ಹಾಸನ ಜಿಲ್ಲೆಯ ಸಕಲೇಶಪುರ ಪಟ್ಟಣದ ಈ ವ್ಯಾಪ್ತಿಯಲ್ಲಿ ಆಜಾದ್ ನಗರದ ವ್ಯಾಪ್ತಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿದೆ. ಮಳೆಯ ಕಾರಣಕ್ಕಾಗಿ ಮನೆ ಮುಂದೆಲ್ಲ ನೀರು ನಿಂತಿದೆ. ಕೇವಲ ಮನೆ ಮುಂದೆ ಮಾತ್ರವಲ್ಲದೆ ಅನೇಕ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಈ ಮನೆಗಳಲ್ಲಿ ವಾಸ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿ ಅವರನ್ನು ಸ್ಥಳಾಂತರ ಮಾಡುವಂಥ ಕೆಲಸ ನಡೀತಾ ಇದೆ. ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಜೊತೆಗೆ ಆ ನೀರನ್ನು ಖಾಲಿ ಮಾಡುವ ಕಾರ್ಯಾಚರಣೆ ಕೂಡ ಅಲ್ಲಿನ ಪುರಸಭೆ ಮಾಡ್ತಾ ಇದೆ. ಇದು ಸಕಲೇಶಪುರ ಪಟ್ಟಣದಲ್ಲಿ ಕಂಡುಬಂದಂಥ ದೃಶ್ಯ.